ರಾಜ್ಯದ ಜನರಿಗೆ ಡಬಲ್ ಶಾಕ್. ಒಂದ್ ಕಡೆ ಸಾರಿಗೆ ಮುಷ್ಕರ, ಮತ್ತೊಂದ್ ಕಡೆ ಮೆಡಿಕಲ್ ಎಮರ್ಜೆನ್ಸಿ. ಅಂದ್ರೆ ಮೆಡಿಕಲ್ ಶಾಪ್ಗಳು ನಾಳೆ ಬಂದ್ ಇರುತ್ತೆ. ನೋಡಿ, ನಿಮ್ಗೆ ಏನಾದ್ರೂ ಅರ್ಜೆಂಟ್ ಮೆಡಿಸಿನ್ಸ್ ಬೇಕಿದ್ರೆ ಇವತ್ತೇ ಎಚ್ಚರಿಕೆಯಿಂದ ತಂದಿಟ್ಟುಕೊಂಡು ಬಿಡಿ. ನಾಳೆ ಆನ್ಲೈನ್ ಮೆಡಿಸಿನ್ ಮಾರಾಟವನ್ನ ವಿರೋಧಿಸಿ ಮೆಡಿಕಲ್ ಶಾಪ್ಗಳು ಬಂದ್ ಇರುತ್ತೆ. ಬೃಹತ್ ಪ್ರತಿಭಟನೆಯನ್ನ ನಾಳೆ ರಾಜ್ಯದಲ್ಲಿ ನಡೆಸಲಾಗ್ತಾ ಇದೆ. ಮೆಡಿಕಲ್ ಶಾಪ್ ಓನರ್ಸ್ ಬೃಹತ್ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಮೆಡಿಕಲ್ ಶಾಪ್ಗಳನ್ನ ಕ್ಲೋಸ್ ಮಾಡಿ ಪ್ರತಿಭಟನೆಗೆ ಸಜ್ಜಾಗಿದ್ದಾರೆ. ರಾಜ್ಯದಲ್ಲಿ 12 ಲಕ್ಷಕ್ಕಿಂತ ಹೆಚ್ಚು ಔಷಧ ವ್ಯಾಪಾರಿಗಳು ಈ ಪ್ರತಿಭಟನೆಗೆ ಬೆಂಬಲ ಸೂಚಿಸಿದ್ದಾರೆ. ಬೆಂಗಳೂರಿನಲ್ಲಿ 13,000 ಮೆಡಿಕಲ್ ಶಾಪ್ಸ್ ಬಹುತೇಕ ಕ್ಲೋಸ್ ಆಗಿರುತ್ತೆ. ಏನೇ ಎಮರ್ಜೆನ್ಸಿ ಮೆಡಿಸಿನ್ಸ್ ಬೇಕಿದ್ರೂ, ಮಾತ್ರೆಗಳಿರಬಹುದು ಅಥವಾ ಬೇರೆ ಏನೇ ಇರಬಹುದು, ನಾಳೆಯ ಮಟ್ಟಿಗೆ ಮೆಡಿಕಲ್ ಶಾಪ್ಗಳಲ್ಲಿ ಸಿಗೋದಿಲ್ಲ. ಮೆಡಿಕಲ್ ಶಾಪ್ಗಳು ಕ್ಲೋಸ್ ಆಗಿರ್ತವೆ. ಮೆಡಿಕಲ್ ಶಾಪ್ಗಳು ಬಂದಿರುತ್ತೆ ನಾಳೆ. ಆದರೆ ಪ್ರಧಾನಮಂತ್ರಿ ಜನವಸತಿ ಕೇಂದ್ರಗಳೇನಿದ್ದಾವೆ, ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳು, ಈ ಜನೌಷಧಿ ಕೇಂದ್ರಗಳು ಓಪನ್ ಇರುತ್ತೆ. ಒಂದ್ ಕಡೆ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳು ಎಂದಿನಂತೆ ಓಪನ್ ಇರುತ್ತೆ. ಅದಕ್ಕೇನು ತೊಂದರೆ ಇಲ್ಲ. ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳಲ್ಲಿ ಎಮರ್ಜೆನ್ಸಿ ಮೆಡಿಸಿನ್ ಸಿಗುತ್ತೆ. ಆದರೆ ಉಳಿದಂತೆ ನಾರ್ಮಲ್ ಮೆಡಿಕಲ್ ಶಾಪ್ಗಳು ಕ್ಲೋಸ್ ಆಗಿರುತ್ತೆ. ಒಂದ್ ಕಡೆ ಸಾರಿಗೆ ಮುಷ್ಕರ, ಮತ್ತೊಂದ್ ಕಡೆ ಮೆಡಿಕಲ್ ಶಾಪ್ಗಳು ಕ್ಲೋಸ್ ಇರುತ್ತೆ. ಏನೋ ಎಮರ್ಜೆನ್ಸಿ ಮೆಡಿಸಿನ್ ಬೇಕು, ಮತ್ತೊಂದು ಬೇಕು ಅಂತ ನೀವು ಮೆಡಿಕಲ್ ಶಾಪ್ಗೆ ಹೋದ್ರೆ, ನಾಳೆ ಮೆಡಿಕಲ್ ಶಾಪ್ಗಳು ಮನೆ ಹತ್ರನೇ ಇದೆ ಬಿಡು, ಎನಿ ಟೈಮ್ ತಂದ್ಕೊಟ್ರಾಯ್ತು ಅಂತ ಯೋಚನೆ ಮಾಡೋದಾದ್ರೆ, ನಾಳೆ ಮೆಡಿಕಲ್ ಶಾಪ್ಗಳು ಕ್ಲೋಸ್ ಆಗಿರುತ್ತೆ. ಆದ್ರೆ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳು ಮಾತ್ರ ಓಪನ್ ಇರುತ್ತೆ. ಅಲ್ಲಿ ನೀವು ಅಗತ್ಯ ಔಷಧಿಗಳನ್ನ ಖರೀದಿ ಮಾಡಬಹುದು. ಉಳಿದಂತೆ ಮೆಡಿಕಲ್ ಶಾಪ್ಗಳು ಕ್ಲೋಸ್ ಇರುತ್ತೆ. ಆನ್ಲೈನ್ನಲ್ಲಿ ಮೆಡಿಸಿನ್ ಮಾರಾಟ ಮಾಡಲಾಗ್ತಾ ಇದೆ. ಇದರಿಂದ ಸಾಕಷ್ಟು ವಹಿವಾಟಿಗೆ ತೊಂದರೆ ಆಗ್ತಾ ಇದೆ ಅಂತ ಆನ್ಲೈನ್ ಮೆಡಿಸಿನ್ ಮಾರಾಟವನ್ನ ವಿರೋಧಿಸಿ ಮೆಡಿಕಲ್ ಶಾಪ್ಗಳನ್ನು ಬಂದ್ ಮಾಡಲಾಗ್ತಾ ಇದೆ. ನಾಳೆ ಒಂದ್ ಕಡೆ ಸಾರಿಗೆ ಮುಷ್ಕರ, ಮತ್ತೊಂದ್ ಕಡೆ ಮೆಡಿಕಲ್ ಎಮರ್ಜೆನ್ಸಿ. ಅಂದ್ರೆ ಮೆಡಿಕಲ್ ಶಾಪ್ಗಳು ಕ್ಲೋಸ್ ಇರುತ್ತೆ ಅಂತ. ಎಮರ್ಜೆನ್ಸಿ ಮೆಡಿಸಿನ್ ಬೇಕಿದ್ರೆ ಇವತ್ತೇ ತಗೊಳ್ಬೇಕು. ರೈಟ್, ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವೀರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ವೀರೇಶ್, ಒಂದ್ ಕಡೆ ಸಾರಿಗೆ ಮುಷ್ಕರ ಆದ್ರೆ ಮತ್ತೊಂದ್ ಕಡೆ ಮೆಡಿಕಲ್ ಶಾಪ್ಗಳು ಕ್ಲೋಸ್ ಇರುತ್ತೆ ಅಂತ ಯಾವೆಲ್ಲ ಡೀಟೇಲ್ಸ್ ಇದೆ ಈ ಪ್ರತಿಭಟನೆಯ ಕುರಿತಾಗಿ? ಮೆಡಿಕಲ್ ಶಾಪ್ಗಳು ಯಾಕೆ ಕ್ಲೋಸ್ ಆಗ್ತಾ ಇದೆ? ಅವರ ಡಿಮಾಂಡ್ಸ್ ಏನೇನು? ಶ್ರೀಲಕ್ಷ್ಮಿ, ದೇಶಾದ್ಯಂತ ಒಂದ್ ಕಡೆ ಮೆಡಿಕಲ್ ಶಾಪ್ಗಳು ನಾಳೆ ಕ್ಲೋಸ್ ಆಗಲಿದೆ. ಯಾಕಂದ್ರೆ ಆನ್ಲೈನ್ ನಲ್ಲಿ ಮೆಡಿಕಲ್ ಅಂದ್ರೆ ಔಷಧಿಗಳ ಮಾರಾಟ ವಿಚಾರವಾಗಿ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ, ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಹೀಗಾಗಿ ಆನ್ಲೈನ್ ಮಾರಾಟವನ್ನು ಸ್ಥಗಿತ ಮಾಡಬೇಕು. ಯಾಕಂದ್ರೆ ನಮ್ಮ ಮೆಡಿಕಲ್ ಶಾಪ್ಗಳಿಗೆ ತುಂಬಾ ಹೊಡೆತ ಬಿದ್ದಿದೆ ಎಂಬ ಕಾರಣಕ್ಕೆ ಬಂದ್ಗೆ ದೇಶಾದ್ಯಂತ ಕರೆ ಕೊಟ್ಟಿದ್ದಾರೆ. ಹೀಗಾಗಿ ಕರ್ನಾಟಕ ರಾಜ್ಯದಲ್ಲಿ ಸಹ ಒಟ್ಟು 6 ಸಂಘಟನೆಗಳಿದ್ದಾವೆ. ಈಗ ಆಹಾರ ಸುರಕ್ಷತೆ ಮತ್ತು ಔಷಧ ನಿಯಂತ್ರಣ ಮಂಡಳಿಯ ಕಮಿಷನ್ ಜೊತೆ ಮಾತುಕತೆ ಮಾಡಿದ್ದಾರೆ, ಸಭೆ ಸಹ ಮಾಡಿದ್ದಾರೆ. ಅಂದ್ರೆ 6 ಸಂಘಟನೆಗಳಿದ್ದಾವೆ. 4 ಸಂಘಟನೆಗಳು ಎಂದಿನಂತೆ ನಾಳೆ ಓಪನ್ ಆಗಲಿದ್ದಾವೆ. ಕಪ್ಪು ಪಟ್ಟಿಯನ್ನ ಧರಿಸಿಕೊಂಡು ಒಂದ್ ಕಡೆ ನೈತಿಕ ಬೆಂಬಲವನ್ನು ನೀಡಲು ಈಗ ಸಿದ್ಧತೆ ಮಾಡಿಕೊಂಡಿದ್ದೇವೆ. ಯಾಕಂದ್ರೆ ಆನ್ಲೈನ್ ನಲ್ಲಿ ಅತಿ ಹೆಚ್ಚು ಔಷಧಗಳು ಮಾರಾಟವಾಗ್ತಿದ್ದಾವೆ. ಹೀಗಾಗಿ ಮೆಡಿಕಲ್ ಶಾಪ್ಗೆ ತುಂಬಾ ಹೊಡೆತ ಬಿದ್ದಿದೆ. ಆ ಒಂದು ದೃಷ್ಟಿಯಿಂದ ಈ ಆನ್ಲೈನ್ ಔಷಧ ಮಾರಾಟವನ್ನ ಸ್ಥಗಿತ ಮಾಡಬೇಕೆಂಬುದು ಒಂದ್ ಕಡೆ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಸಹ ಮಾಡ್ತಿದ್ದಾರೆ. ಹೀಗಾಗಿ ಆ ಒಂದು ದೃಷ್ಟಿಯಿಂದ ಈಗ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. ನಾಳೆ ಒಂದು 30% ಮೆಡಿಕಲ್ ಶಾಪ್ಗಳು ರಾಜ್ಯದಲ್ಲಿ ಬಂದ್ ಆಗಬಹುದು, 70% ಓಪನ್ ಆಗಲಿದೆ ಎಂಬುದು ಕಡೆ ಹೇಳಲಾಗ್ತಿದೆ. ಅದರ ಜೊತೆಗೆ ಜನೌಷಧಿ ಕೇಂದ್ರಗಳು ಸಹ ನಾಳೆ ಓಪನ್ ಇರಲಿದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗಾಗಿ.
ನಾಳೆ ರಾಜ್ಯದ ಜನರಿಗೆ ಡಬಲ್ ಶಾಕ್. ಒಂದ್ ಕಡೆ ಸಾರಿಗೆ ಮುಷ್ಕರ, ಮತ್ತೊಂದ್ ಕಡೆ ಮೆಡಿಕಲ್ ಎಮರ್ಜೆನ್ಸಿ. ಅಂದ್ರೆ ಮೆಡಿಕಲ್ ಶಾಪ್ಗಳು ನಾಳೆ ಬಂದ್ ಇರುತ್ತೆ. ನೋಡಿ, ನಿಮ್ಗೆ ಏನಾದ್ರೂ ಅರ್ಜೆಂಟ್ ಮೆಡಿಸಿನ್ಸ್ ಬೇಕಿದ್ರೆ ಇವತ್ತೇ ಎಚ್ಚರಿಕೆಯಿಂದ ತಂದಿಟ್ಟುಕೊಂಡು ಬಿಡಿ. ನಾಳೆ ಆನ್ಲೈನ್ ಮೆಡಿಸಿನ್ ಮಾರಾಟವನ್ನ ವಿರೋಧಿಸಿ ಮೆಡಿಕಲ್ ಶಾಪ್ಗಳು ಬಂದ್ ಇರುತ್ತೆ. ಬೃಹತ್ ಪ್ರತಿಭಟನೆಯನ್ನ ನಾಳೆ ರಾಜ್ಯದಲ್ಲಿ ನಡೆಸಲಾಗ್ತಾ ಇದೆ. ಮೆಡಿಕಲ್ ಶಾಪ್ ಓನರ್ಸ್ ಬೃಹತ್ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಮೆಡಿಕಲ್ ಶಾಪ್ಗಳನ್ನ ಕ್ಲೋಸ್ ಮಾಡಿ ಪ್ರತಿಭಟನೆಗೆ ಸಜ್ಜಾಗಿದ್ದಾರೆ. ರಾಜ್ಯದಲ್ಲಿ 12 ಲಕ್ಷಕ್ಕಿಂತ ಹೆಚ್ಚು ಔಷಧ ವ್ಯಾಪಾರಿಗಳು ಈ ಪ್ರತಿಭಟನೆಗೆ ಬೆಂಬಲ ಸೂಚಿಸಿದ್ದಾರೆ. ಬೆಂಗಳೂರಿನಲ್ಲಿ 13,000 ಮೆಡಿಕಲ್ ಶಾಪ್ಸ್ ಬಹುತೇಕ ಕ್ಲೋಸ್ ಆಗಿರುತ್ತೆ. ಏನೇ ಎಮರ್ಜೆನ್ಸಿ ಮೆಡಿಸಿನ್ಸ್ ಬೇಕಿದ್ರೂ, ಮಾತ್ರೆಗಳಿರಬಹುದು ಅಥವಾ ಬೇರೆ ಏನೇ ಇರಬಹುದು, ನಾಳೆಯ ಮಟ್ಟಿಗೆ ಮೆಡಿಕಲ್ ಶಾಪ್ಗಳಲ್ಲಿ ಸಿಗೋದಿಲ್ಲ. ಮೆಡಿಕಲ್ ಶಾಪ್ಗಳು ಕ್ಲೋಸ್ ಆಗಿರ್ತವೆ. ಮೆಡಿಕಲ್ ಶಾಪ್ಗಳು ಬಂದಿರುತ್ತೆ ನಾಳೆ. ಆದರೆ ಪ್ರಧಾನಮಂತ್ರಿ ಜನವಸತಿ ಕೇಂದ್ರಗಳೇನಿದ್ದಾವೆ, ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳು, ಈ ಜನೌಷಧಿ ಕೇಂದ್ರಗಳು ಓಪನ್ ಇರುತ್ತೆ. ಒಂದ್ ಕಡೆ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳು ಎಂದಿನಂತೆ ಓಪನ್ ಇರುತ್ತೆ. ಅದಕ್ಕೇನು ತೊಂದರೆ ಇಲ್ಲ. ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳಲ್ಲಿ ಎಮರ್ಜೆನ್ಸಿ ಮೆಡಿಸಿನ್ ಸಿಗುತ್ತೆ. ಆದರೆ ಉಳಿದಂತೆ ನಾರ್ಮಲ್ ಮೆಡಿಕಲ್ ಶಾಪ್ಗಳು ಕ್ಲೋಸ್ ಆಗಿರುತ್ತೆ. ಒಂದ್ ಕಡೆ ಸಾರಿಗೆ ಮುಷ್ಕರ, ಮತ್ತೊಂದ್ ಕಡೆ ಮೆಡಿಕಲ್ ಶಾಪ್ಗಳು ಕ್ಲೋಸ್ ಇರುತ್ತೆ. ಏನೋ ಎಮರ್ಜೆನ್ಸಿ ಮೆಡಿಸಿನ್ ಬೇಕು, ಮತ್ತೊಂದು ಬೇಕು ಅಂತ ನೀವು ಮೆಡಿಕಲ್ ಶಾಪ್ಗೆ ಹೋದ್ರೆ ನಾಳೆ ಮೆಡಿಕಲ್ ಶಾಪ್ಗಳು ಮನೆ ಹತ್ರನೇ ಇದೆ ಬಿಡು, ಎನಿ ಟೈಮ್ ತಂದ್ಕೊಟ್ರಾಯ್ತು ಅಂತ ಯೋಚನೆ ಮಾಡೋದಾದ್ರೆ ನಾಳೆ ಮೆಡಿಕಲ್ ಶಾಪ್ಗಳು ಕ್ಲೋಸ್ ಆಗಿರುತ್ತೆ. ಆದ್ರೆ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳು ಮಾತ್ರ ಓಪನ್ ಇರುತ್ತೆ. ಅಲ್ಲಿ ನೀವು ಅಗತ್ಯ ಔಷಧಿಗಳನ್ನ ಖರೀದಿ ಮಾಡಬಹುದು. ಉಳಿದಂತೆ ಮೆಡಿಕಲ್ ಶಾಪ್ಗಳು ಕ್ಲೋಸ್ ಇರುತ್ತೆ. ಆನ್ಲೈನ್ನಲ್ಲಿ ಮೆಡಿಸಿನ್ ಮಾರಾಟ ಮಾಡಲಾಗ್ತಾ ಇದೆ. ಇದರಿಂದ ಸಾಕಷ್ಟು ವಹಿವಾಟಿಗೆ ತೊಂದರೆ ಆಗ್ತಾ ಇದೆ ಅಂತ ಆನ್ಲೈನ್ ಮೆಡಿಸಿನ್ ಮಾರಾಟವನ್ನ ವಿರೋಧಿಸಿ ಮೆಡಿಕಲ್ ಶಾಪ್ಗಳನ್ನು ಬಂದ್ ಮಾಡಲಾಗ್ತಾ ಇದೆ. ನಾಳೆ ಒಂದ್ ಕಡೆ ಸಾರಿಗೆ ಮುಷ್ಕರ, ಮತ್ತೊಂದ್ ಕಡೆ ಮೆಡಿಕಲ್ ಎಮರ್ಜೆನ್ಸಿ. ಅಂದ್ರೆ ಮೆಡಿಕಲ್ ಶಾಪ್ಗಳು ಕ್ಲೋಸ್ ಇರುತ್ತೆ ಅಂತ. ಎಮರ್ಜೆನ್ಸಿ ಮೆಡಿಸಿನ್ ಬೇಕಿದ್ರೆ ಇವತ್ತೇ ತಗೊಳ್ಬೇಕು. ರೈಟ್, ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವೀರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ವೀರೇಶ್, ಒಂದ್ ಕಡೆ ಸಾರಿಗೆ ಮುಷ್ಕರ ಆದ್ರೆ ಮತ್ತೊಂದ್ ಕಡೆ ಮೆಡಿಕಲ್ ಶಾಪ್ಗಳು ಕ್ಲೋಸ್ ಇರುತ್ತೆ ಅಂತ ಯಾವೆಲ್ಲ ಡೀಟೇಲ್ಸ್ ಇದೆ ಈ ಪ್ರತಿಭಟನೆಯ ಕುರಿತಾಗಿ? ಮೆಡಿಕಲ್ ಶಾಪ್ಗಳು ಯಾಕೆ ಕ್ಲೋಸ್ ಆಗ್ತಾ ಇದೆ? ಅವರ ಡಿಮಾಂಡ್ಸ್ ಏನೇನು? ಶ್ರೀಲಕ್ಷ್ಮಿ, ದೇಶಾದ್ಯಂತ ಒಂದ್ ಕಡೆ ಮೆಡಿಕಲ್ ಶಾಪ್ಗಳು ನಾಳೆ ಕ್ಲೋಸ್ ಆಗಲಿದೆ. ಯಾಕಂದ್ರೆ ಆನ್ಲೈನ್ ನಲ್ಲಿ ಮೆಡಿಕಲ್ ಅಂದ್ರೆ ಔಷಧಿಗಳು ಮಾರಾಟ ವಿಚಾರವಾಗಿ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ, ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಹೀಗಾಗಿ ಆನ್ಲೈನ್ ಮಾರಾಟವನ್ನು ಸ್ಥಗಿತ ಮಾಡಬೇಕು. ಯಾಕಂದ್ರೆ ನಮ್ಮ ಮೆಡಿಕಲ್ ಶಾಪ್ಗಳಿಗೆ ತುಂಬಾ ಹೊಡೆತ ಬಿದ್ದಿದೆ ಎಂಬ ಕಾರಣಕ್ಕೆ ಬಂದ್ಗೆ ದೇಶಾದ್ಯಂತ ಕರೆ ಕೊಟ್ಟಿದ್ದಾರೆ. ಹೀಗಾಗಿ ಕರ್ನಾಟಕ ರಾಜ್ಯದಲ್ಲಿ ಸಹ ಒಟ್ಟು 6 ಸಂಘಟನೆಗಳಿದ್ದಾವೆ. ಈಗ ಆಹಾರ ಸುರಕ್ಷತೆ ಮತ್ತು ಔಷಧ ನಿಯಂತ್ರಣ ಮಂಡಳಿಯ ಕಮಿಷನ್ ಜೊತೆ ಮಾತುಕತೆ ಮಾಡಿದ್ದಾರೆ, ಸಭೆ ಸಹ ಮಾಡಿದ್ದಾರೆ. ಅಂದ್ರೆ 6 ಸಂಘಟನೆ ಇದಾವೆ. 4 ಸಂಘಟನೆಗಳು ಎಂದಿನಂತೆ ನಾಳೆ ಓಪನ್ ಆಗಲಿದ್ದಾವೆ. ಕಪ್ಪು ಪಟ್ಟಿಯನ್ನ ಧರಿಸಿಕೊಂಡು ಒಂದ್ ಕಡೆ ನೈತಿಕ ಬೆಂಬಲವನ್ನು ನೀಡಲು ಈಗ ಸಿದ್ಧತೆ ಮಾಡಿಕೊಂಡಿದ್ದೇವೆ. ಯಾಕಂದ್ರೆ ಆನ್ಲೈನ್ ನಲ್ಲಿ ಅತಿ ಹೆಚ್ಚು ಔಷಧಗಳು ಮಾರಾಟವಾಗ್ತಿದ್ದಾವೆ. ಹೀಗಾಗಿ ಮೆಡಿಕಲ್ ಶಾಪ್ಗೆ ತುಂಬಾ ಹೊಡೆತ ಬಿದ್ದಿದೆ. ಆ ಒಂದು ದೃಷ್ಟಿಯಿಂದ ಈ ಆನ್ಲೈನ್ ಔಷಧ ಮಾರಾಟವನ್ನ ಸ್ಥಗಿತ ಮಾಡಬೇಕೆಂಬುದು ಒಂದ್ ಕಡೆ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಸಹ ಮಾಡ್ತಿದ್ದಾರೆ. ಹೀಗಾಗಿ ಆ ಒಂದು ದೃಷ್ಟಿಯಿಂದ ಈಗ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. ನಾಳೆ ಒಂದು 30% ಮೆಡಿಕಲ್ ಶಾಪ್ಗಳು ರಾಜ್ಯದಲ್ಲಿ ಬಂದ್ ಆಗಬಹುದು, 70% ಓಪನ್ ಆಗಲಿದೆ ಎಂಬುದು ಕಡೆ ಹೇಳಲಾಗ್ತಿದೆ. ಅದರ ಜೊತೆಗೆ ಜನೌಷಧಿ ಕೇಂದ್ರಗಳು ಸಹ ನಾಳೆ ಓಪನ್ ಇರಲಿದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗಾಗಿ.